22 जुलै रोजी बेळगावात राष्ट्रीय कायदा सेवा प्राधिकरणातर्फे लोक अदालतीचे आयोजन करण्यात येत असल्याची माहिती वरिष्ठ दिवाणी न्यायाधीश संदीप पाटील यांनी दिली. शुक्रवारी बेळगावात झालेल्या पत्रकार परिषदेत ते बोलत होते. त्यांनी सांगितले की लोक अदालतीमध्ये अनेक पक्षकार आपापसातील द्वेषामुळे जुने खटले चालू ठेवत असतात. अशा पक्षकारांना एकत्र आणून दोघांनाही समजावून सांगून प्रकरण निकाली काढण्याचा प्रयत्न केला जातो. ಈಗ ತಮಗೆಲ್ಲ ಗೊತ್ತಿದೆ. ಮೊದಲನೇದಾಗಿ ತಮಗೆಲ್ಲರೂ ಗುಡ್ ಮಾರ್ನಿಂಗ್. ಇಲ್ಲಿ ಒಂದು ಏನು ಅಂದ್ರೆ, ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಬರೋ ತಿಂಗಳು 12ನೇ ತಾರೀಕು ಲೋಕದಾತ್ನ ಕಂಡಕ್ಟ್ ಮಾಡಿದೀವಿ. ಮೊನ್ನೆ ನಮ್ಮ ರಾಷ್ಟ್ರೀಯ ಏನು ಲೋಕದಾತ್ನ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ದೇಶದ ಪೂರ್ತಿ ನಾವು ಲೋಕದಾತ್ನ ಕಂಡಕ್ಟ್ ಮಾಡಿದೀವಿ. ಇದರ ಮೂಲ ಉದ್ದೇಶ ಒಂದು, ತಮ್ಗೆಲ್ಲ ಈಗಾಗಲೇ ತಾವು ಪ್ರತಿ ಬಾರಿ ನಮ್ಮ ಲೋಕದಾತ್ಗಳಿಗೆ ಎಫರ್ಟ್ ಮಾಡಿ ಸಹಕಾರ ನೀಡಿದ್ದೀರಿ. ಈಗೂ ಸಹ ಏನು ಅಂದ್ರೆ, ಮತ್ತೊಮ್ಮೆ ನನ್ನ ಹೇಳೋ ಜವಾಬ್ದಾರಿ ನಂದು. ಏನಂದ್ರೆ, ಈ ಲೋಕದಾತಲ್ಲಿ ಪ್ರತಿಯೊಬ್ಬ ಪಾರ್ಟಿಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗ್ಬೇಕನ್ನೋ ಒಂದು ಅವಕಾಶ ನಾವು ನೋಡ್ತಾ ಇದ್ದೀವಿ. ಕೋರ್ಟ್ಗಳಲ್ಲಿ ಸಾಕಷ್ಟು ಪ್ರಕರಣಗಳು ಬಾಕಿ ಇರುತ್ತವೆ. ಸುಮಾರು ವರ್ಷಗಳಿಂದ ಪ್ರತಿ ಪಕ್ಷಗಾರರು ತಮ್ಮ ತಮ್ಮ ದ್ವೇಷವನ್ನು ಸಾಧಿಸಿಕೊಂಡು ಕೋರ್ಟ್ಗಳು ಮುಂದೆ ಹೋಗ್ತಾನೆ ಇದ್ದಾರೆ. ಅದನ್ನ ಕೊನೆಗಾಣಿಸ್ಬೇಕು, ಅವರಲ್ಲಿ ಒಂದು ನೆಮ್ಮದಿಯ ಜೀವನವನ್ನ ತರಬೇಕು ಅನ್ನೋ ಉದ್ದೇಶದಿಂದ ಈ ಲೋಕದಾತಗಳನ್ನ ಕಂಟಿನ್ಯೂ ಮಾಡ್ತಾನೆ ಇದೀವಿ. ಇದು ಮುಖ್ಯವಾಗಿ ಉದ್ದೇಶ ಏನು ಅಂದ್ರೆ, ಈಗಾಗಲೇ ಹೇಳ್ದಂಗೆ ಪಕ್ಷಗಾರರ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಹೋಗ್ಲಾಡಿಸೋದು. ಎರಡನೇದಾಗಿ ಅವರ ಸಮಯವನ್ನು ಉಳಿಸೋದು. ಮೂರನೇದಾಗಿ ಅವರ ಹಣ ಏನ್ ವ್ಯರ್ಥ ಆಗ್ತಾ ಇದೆ, ಆ ಹಣವನ್ನು ವ್ಯರ್ಥ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು. ನಾಲ್ಕನೇದಾಗಿ ಅವ್ರಿಗೆ ಈ ಒಂದು ಏನ್ ಲಿಟಿಗೇಷನ್ ಇದೆ ಅದಕ್ಕೆ ಅಂತಿಮವನ್ನು ಕೊನೆಗಾಣಿಸೋದು. ಅಂದ್ರೆ ಯಾಕೆ ಅಂದ್ರೆ, ಈ ಲೋಕದಾತಲ್ಲಿ ಏನ್ ಸೆಟ್ಲ್ ಆಗುತ್ತೆ, ವಿತ್ ಕನ್ಸೆಂಟ್ ಆಫ್ ಬೋತ್ ಪಾರ್ಟೀಸ್ ಆಗುತ್ತೆ. ಅಲ್ಲಿ ಕನ್ಸಲೇಷನ್ ಇರುತ್ತೆ. ಅವ್ರಿಗೆ ಲೋಕದಾತ ಬೆನಿಫಿಟ್ಸ್ ಏನು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದಾಗುತ್ತೆ. ಮನವರಿಕೆ ಮಾಡಿಕೊಟ್ಟು ಅವರ ಒಪ್ಪಿಗೆ ತೆಗೆದುಕೊಂಡು ಅವರ ಇಬ್ಬರ ಒಪ್ಪಿಗೆ ಮೇರೆಗೆನೆ ಈ ಒಂದು ಪ್ರಕರಣವನ್ನ ಮುಕ್ತಾಯಗೊಳಿಸಿರ್ತೀವಿ. ಅದ್ರ ಮೇಲೆ ಅಪೀಲ್ ಇರೋದಿಲ್ಲ, ಅಂದ್ರೆ ಅವ್ರು ಚಾಲೆಂಜ್ ಮಾಡಕ್ ಆಗೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಎಂಡ್ ಆಗುತ್ತೆ. ಇದ್ರ ಮೇಲೆ ಯಾವುದೇ ನಾವು ಈಗ ನ್ಯಾಯಾಲಯಗಳಲ್ಲಿ ತೀರ್ಪಾದ್ರೆ, ಒಂದು ಆದೇಶ ಆದ್ರೆ ಅದ್ರ ಮೇಲೆ ನಾವು ಮೇಲ್ಮನವಿ ಹೋಗ್ಬೋದು, ಮೇಲ್ಮನವಿ ತೀರ್ಪನ್ನ ಚಾಲೆಂಜ್ ಮಾಡ್ಬೋದು. ಆದ್ರೆ ಇಲ್ಲಿ ಆದಂತಹ ಒಂದು ಏನ್ ರಾಜಿ ಸಂಧಾನ ಆಗಿರುತ್ತೆ, ಇಬ್ರು ಒಪ್ಪಿಗೆ ಮೇಲೆ ಆಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ಅಪೀಲ್ ಇರೋದಿಲ್ಲ. ಸೊ ಅಲ್ಲಿಗೆ ಅವರ ಏನ್ ಲಿಟಿಗೇಷನ್ ಇದೆ ಎಂಡ್ ಆಗುತ್ತೆ. ಸೊ ಅದು ಬೆನಿಫಿಟ್. ಅಲ್ಲಿಂದ ಅವರು ನೆಮ್ಮದಿ ಜೀವನವನ್ನ ಮಾಡ್ಕೊಳ್ಬಹುದು. ಇದು ಜನರಿಗೆ ಮನವರಿಕೆ ಮಾಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ನಮ್ಮ ಕಡೆಯಿಂದ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳಿಂದ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದೀವಿ ಜನರಿಗೆ. ಆದ್ರೆ ಕೊನೆಗೆ ಮುಟ್ಟೋದು ತಮ್ಮಿಂದ. ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಬೇಕು ಅಂದ್ರೆ ಮಾಧ್ಯಮದವರ ಒಂದು ಪಾತ್ರ ಬಹಳಷ್ಟು ಪ್ರಮುಖ ಇದೆ. ಇಲ್ಲಿ ಯಾವುದೇ ರೀತಿಯ ಪ್ರಚಾರ ಅಂತಂದ್ರೆ ಜನರಿಗೆ ಒಂದು ಅಂತಿಮ ಒಂದು ನೆಮ್ಮದಿಯನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿರೋದು. ತಮ್ಗೆಲ್ಲರಿಗೂ ಗೊತ್ತಿದೆ, ಅಂದ್ರೆ ಈ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರೆಸ್ ಮೀಟ್ ಗಳನ್ನ ನಾವು ಮಾಡೋದಿಲ್ಲ. ಈ ಒಂದು ಯಾವಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕಾನೂನಿನ ನಮ್ಮ ಕಾನೂನು ಅಡಿಯಲ್ಲಿ ಯಾವ ರೀತಿ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಅವಕಾಶಗಳಿದಾವೆ ಅದು ಮುಟ್ಟಬೇಕು ಅನ್ನೋದು ಉದ್ದೇಶ. ಅದು ತಮ್ಮಿಂದ ಮಾತ್ರ ಸಾಧ್ಯ. ಅದ್ರ ಜೊತೆ ಇನ್ನೂ ನನ್ನ ಹೇಳಿಕೆ ಏನ್ ಇಷ್ಟಪಡ್ತೀನಿ, ಅದಕ್ಕೆ 12ನೇ ತಾರೀಕಿದೆ. ಅಷ್ಟೊಳಗಡೆ ಅವರು ಬಂದು ದಿನಂಪ್ರತಿನೂ ಸಹ ಅವ್ರು ಮಾಡ್ಕೋಬಹುದು. 12ನೇ ತಾರೀಕೆ ಬಂದು ಮಾಡ್ಕೊಳ್ಬೇಕು ಅನ್ನೋದಲ್ಲ. ಅವ್ರಿಗೆ ರಾಜಿ ಮಾಡ್ಕೊಳ್ಳೋ ಇತ್ತು ಅಂದ್ರೆ ದಿನಂಪ್ರತಿ ಲೋಕದಾತಗಳು ನಡೀತಾ ಇದಾವೆ. ಅಂದ್ರೆ ಒಂದು ನೋಟಿಫಿಕೇಶನ್ ಆಗಿದೆ, ಆ ಪ್ರಕಾರ ಪ್ರತಿದಿನನೂ ಲೋಕದಾತ ಆಗ್ತಾ ಇರುತ್ತೆ. ನ್ಯಾಯಾಲಯಗಳ ಬಂದು ತಮ್ಮ ನ್ಯಾಯಾಲಯಗಳಲ್ಲಿ ತಮ್ಮ ವಕೀಲರ ಮೂಲಕ ಅದನ್ನು ಬಂದು ಬಗೆಹರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. 12ನೇ ತಾರೀಕು ಅಂತಿಮ ಈ ಒಂದು 2ನೇ ಲೋಕದಾತ ನಾವು ಈ ವರ್ಷದಲ್ಲಿ ಮಾಡ್ತಾ ಇರೋದು. ಆದ್ರಿಂದ ಈ ಒಂದು ಕೆಲಸವನ್ನ ಆಗ್ಬೇಕು. ಜೊತೆಗೆ ಇನ್ನೂ ಒಂದು ಏನಂದ್ರೆ, ಪರ್ಮನೆಂಟ್ ಲೋಕದಾತ ಅಂತಂದೇಳಿ ನಮ್ಮಲ್ಲಿ ಒಂದಿದೆ. ತಮಗೆ ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಇನ್ನೂ ಅದ್ರ ಬಗ್ಗೆ ಪ್ರಚಾರ ಆಗಿಲ್ಲ. ಏನಂದ್ರೆ, ಇಡೀ ರಾಜ್ಯದಲ್ಲಿ 6 ಕಡೆ ಮಾತ್ರ ಪರ್ಮನೆಂಟ್ ಲೋಕದಾತಗಳಿದಾವೆ. ಪರ್ಮನೆಂಟ್ ಲೋಕದಾತ ಅಲ್ಲಿ ಒಂದು ಕೋಟೆ ಮಾಡಿದರೆ. ಅಲ್ಲಿ ಒಬ್ರು ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಒಂದು ಪ್ರಕರಣವನ್ನ ನಡೆಸ್ತಿರ್ತಾರೆ. ಅಲ್ಲಿ ಯಾವುದೇ ರೀತಿಯ ಲಿಟಿಗೇಷನ್ಸ್ ಅಂದ್ರೆ ಅಂದ್ರೆ ಈಗ ಇನ್ಶೂರೆನ್ಸ್ ರಿಲೇಟೆಡ್ ಆಗ್ಲಿ, ಬ್ಯಾಂಕ್ ಮ್ಯಾಟರ್ಸ್ ಆಗ್ಲಿ,
ಮತ್ತು ಬೇರೆ ಬೇರೆ ಮುನ್ಸಿಪಾಲಿಟಿಗಿಂತ ಏನಾದ್ರು ಲಿಟಿಗೇಷನ್ಸ್ ಇದ್ರೆ, ಆಮೇಲೆ ಕೊರಿಯರ್ ಪ್ಯಾಕೇಜಸ್ ಸಂಬಂಧಪಟ್ಟಂಗ ಲಿಟಿಗೇಷನ್ಸ್ ಗಳಾಗ್ಲಿ, ಆಮೇಲೆ ಪೋಸ್ಟಲ್ ಲಿಟಿಗೇಷನ್ಸ್ ಗಳಾಗ್ಲಿ, ಇಂಥ ಯಾವುದೇ ಲಿಟಿಗೇಷನ್ಸ್ ಇದ್ರು ಸಣ್ಣ ಪುಟ್ಟ ಅವನ್ನ ಇವನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಸಹ ಬ್ಯಾಂಕಲ್ಲಿ ತೆಗೆದುಕೊಂಡಂತ ಲೋನ್ ವಿಚಾರಕ್ಕೂ ಸಹ ಕೇಸ್ಗಳನ್ನ ಇಲ್ಲೇ ನಮ್ಮಲ್ಲಿದೆ. ಪಲ್ಲೇದ್ ಸಾಹೇಬ್ರು ಅಂತಂದೇಳಿ ಒಬ್ರು ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ನ್ಯಾಯಾಧೀಶ ಆಗಿದ್ದಾರೆ. ಅಲ್ಲಿ ಈ ಒಂದು ಪ್ರಕರಣಗಳಾಗ್ತವೆ. ಇಲ್ಲಿ ನಮ್ಮ ಬೆಳಗಾವಿ ದೊಡ್ಡ ಜಿಲ್ಲೆ, ಇಷ್ಟು ದೊಡ್ಡ ಜಿಲ್ಲೆ ಇದೆ, ಕೇವಲ 400 ಪ್ರಕರಣಗಳು ಮಾತ್ರ, 400 ಚಿಲ್ಲರೆ ಪ್ರಕರಣಗಳು ಮಾತ್ರ ಪರ್ಮನೆಂಟ್ ಲೋಕ ಅದಾಲತ್ನಲ್ಲಿ ಇದಾವೆ. ಅದ್ರದ್ದು ಬೆನಿಫಿಟ್ ಏನು ಅಂತಂದ್ರೆ ಶೀಘ್ರಗತಿಯಲ್ಲಿ ಒಂದು ಏನು ತೀರ್ಪು ಸಿಗುತ್ತೆ. ಎರಡನೇದಾಗಿ ಅದರಲ್ಲಿ ಯಾವುದೇ ರೀತಿಯ ಏನು ಕೋರ್ಟ್ ಫೀ ಕಟ್ಟೋ ಹಾಗಿಲ್ಲ. ವಿತೌಟ್ ಕೋರ್ಟ್ ಫೀ ಯಾವುದೇ ಬ್ಯಾಂಕ್ ಮ್ಯಾಟರ್ಸ್ ಇದ್ರು, ಫೈನಾನ್ಷಿಯಲ್ ಮ್ಯಾಟರ್ಸ್ ಇದ್ರು ಸಹ ವಿತೌಟ್ ಪೇಯಿಂಗ್ ಎನಿ ಕೋರ್ಟ್ ಫೀ ದೇ ಮೇ ಫೈಲ್ ಕೇಸ್ ಬಿಫೋರ್ ದಿ ಪರ್ಮನೆಂಟ್ ಲೋಕಲ್ ಕೋರ್ಟ್. ಹಂಗಾಗಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಜನರಿಗೆ ಮಾಹಿತಿಯನ್ನು ಕೊಡಬೇಕು ನಮ್ಮಲ್ಲಿ. ಯಾಕಂದ್ರೆ ಇಂಥ ದೊಡ್ಡ ಡಿಸ್ಟಿಕ್ ಆದ್ರೂ ಸಹ ಕೇವಲ 400 ಚಿಲ್ಲರ ಕೇಸ್ಗಳು ಪರ್ಮನೆಂಟ್ ಲೋಕದ ಮುಂದೆ ಇದ್ದಾವೆ. ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಜ್ಞಾನ ಇಲ್ಲ. ಅದನ್ನ ನಾವು ಕೊಡ್ಬೇಕಾಗಿದೆ. ಅದೊಂದು ತಮ್ಮ ಗಮನದಲ್ಲಿರ್ಲಿ. ಇನ್ನು ನಮ್ಗೆ ಈ ಲೋಕದಾಳದಲ್ಲಿ ಬರ್ತಕ್ಕಂಥದ್ದು ಕೇಸ್ಗಳು ಯಾವ್ಯಾವ ಅಂದ್ರೆ ಕಾಂಪೌಂಡೇಬಲ್ ಕೇಸಸ್ ಬರುತ್ತೆ. ಅಂದ್ರೆ ಈಗ ರಾಜಿ ಅಂದ್ರೆ ಕಾಂಪೌಂಡೇಬಲ್ ಮಾಡ್ಕೊಳ್ಳುವಂತ ಕ್ರಿಮಿನಲ್ ಕೇಸ್ಗಳು. ಈಗ ಒಡೆದಾಟದ ಕೇಸ್ ಇರುತ್ತೆ. ಈಗ 323 IPC, 504, 506, 341 ಇಂಥ ಕೇಸ್ಗಳು ಇರ್ತವೆ. 420 ಕೂಡ ಬರುತ್ತೆ ಅದರಲ್ಲಿ. ಇಂತಹ ಕೇಸ್ಗಳು ಕಾಂಪೌಂಡೇಬಲ್ ಕೇಸ್ಗಳಾಗ್ತವೆ. ಅಂದ್ರೆ ಅದರಲ್ಲಿ ಕಾಂಪೌಂಡ್ ಮಾಡ್ಕೊಂಡು ತಾವು ಇಲ್ಲ ನಾವು ರಾಜಿಯಾಗಿದ್ದೀವಿ, ನಮ್ಗೆ ನೆಮ್ಮದಿಯಾಗಿ ನಾವು ಇಬ್ರು ಮತ್ತು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ, ಅಂದ್ರೆ ನಾವು ಒಂದೇ ಆಗಿ ಜೀವನ ಇರ್ತೀವಿ, ನಾವೆಲ್ಲ ಚೆನ್ನಾಗಿ ಸಂಬಂಧವನ್ನು ಬೆಳೆಸ್ಕೊಂತೀವಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊಳ್ಳೋದಾದ್ರೆ ಅಂತಹ ಕೇಸ್ಗಳು, ಒಡೆದಾಟ ಕೇಸ್ಗಳಾಗಿದ್ರು ಸಹ ಒಂದು ಅವ್ರವ್ರ ಇಚ್ಛೆ ಮೇರೆಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೆಲವೊಂದು ನಾನ್ ಕಾಂಪೌಂಡೇಬಲ್ ಇರ್ತವೆ, ಅಂತ ಕೇಸ್ಗಳನ್ನ ಮಾಡ್ಕೊಳಕ್ ಆಗೋದಿಲ್ಲ, ಅವಕ್ಕೆ ಪರ್ಮಿಷನ್ ಇರಲ್ಲ. ಕಾನೂನು ನಮ್ಮ CRPC DA ಅಲ್ಲಿ ಯಾವ ರೀತಿ ಕಾಂಪೌಂಡೇಬಲ್ ಕೇಸಸ್ ಇದೆ ಅವನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು NIACT ಕೇಸಸ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಡಿಯಲ್ಲಿ, ಅದರಲ್ಲೂ ಸಹ NIACT ಕೇಸ್, ಚೆಕ್ ಬೌನ್ಸ್ ಕೇಸಸ್ ಸಹ ಈಗ ಸುಮಾರು ವರ್ಷಗಳಿಂದ ಕೇಸ್ಗಳು ಹಾಕೊಂಡು ಓಡಾಡ್ತಿರ್ತಾರೆ. ಅದನ್ನು ಸಹ ಅವರು ರಾಜಿ ಮಾಡ್ಕೊಳ್ಬಹುದು. ಅಲ್ಲಿ ಬಂದ್ರೆ ಅಟ್ಲೀಸ್ಟ್ ಏನಾಗುತ್ತೆ, ಕನ್ಸಲೇಷನ್ ಆಗುತ್ತೆ. ಕುತ್ಕೊಂಡು ಅಲ್ಲಿ ಒಬ್ರು ಕನ್ಸಲೇಟರ್ ಇರ್ತಾರೆ, ಅಡ್ವೊಕೇಟ್ ಕನ್ಸಲೇಟರ್ ಇರ್ತಾರೆ, ಆಮೇಲೆ ನಮ್ಮ ಜುಡಿಷಿಯಲ್ ಆಫೀಸರ್ ಒಬ್ರು ಕನ್ಸಲೇಟರ್ ಆಗಿರ್ತಾರೆ. ಅವರು ಅಲ್ಲಿ ಇಬ್ರು ಪಕ್ಷಗಾರರನ್ನ ಒಂದು ತಮ್ಮ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಜೊತೆ ಕನ್ಸಲೇಷನ್ ಮಾಡಿ ಏನ್ ಸಾಧಕ ಬಾಧಕಗಳೇನು ಹೇಳಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಆ ಒಂದು ಕೇಸನ್ನ ರಾಜಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅಲ್ಲಿ ಮಾಡ್ಕೊಳೋದ್ರಿಂದ ಬೆನಿಫಿಟ್ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಲಾಂಗ್ ಪೀರಿಯಡ್ ವರೆಗೂ ಕೇಸನ್ನು ನಡ್ಸ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡಿರೋ ಬದಲು ಆರಾಮಾಗಿ ಕೇಸ್ ಮುಗಿಸ್ಕೋಬಹುದು, ಅಲ್ಲಿಗೆ ಎಂಡ್ ಆಗುತ್ತೆ. ಮೂರನೇದಾಗಿ ಬ್ಯಾಂಕ್ ಸೂಟ್ಸ್. ಈಗ ರಿಕವರಿ ಆಫ್ ಮನಿ ಇರ್ತದೆ, ಸಾಕಷ್ಟು ಲೋನ್ಗಳು ತಗೊಂಡಿರ್ತಾರೆ. ಅಗ್ರಿಕಲ್ಚರ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಇನ್ನೊಂದು ಲೋನ್ ಆಗಿರ್ಬೋದು, ಮತ್ತೊಂದು ಲೋನ್ ಆಗಿರ್ಬೋದು. ಅದನ್ನ ಅಲ್ಲಿ ಕೋರ್ಟ್ ಮುಂದೆ ಬಂದಾಗ ಅಲ್ಲಿನೂ ಸಹ ಬ್ಯಾಂಕರ್ಗೂ ಸಹ ಸ್ವಲ್ಪ ಕನ್ಸೆಷನ್ ಕೊಡ್ಲಿಕ್ಕೆ ಅವ್ರಿಗೂ ಸಜೆಸ್ಟ್ ಮಾಡ್ತಾರೆ. ಕನ್ಸೆಷನ್ ಕೊಟ್ಟು ಇಂಟ್ರೆಸ್ಟ್ ನ ಕಡಿಮೆ ಮಾಡೋಕ್ಕೋ ಏನೋ ಒಂದು ಸಜೆಸ್ಟ್ ಮಾಡಿ ಅವ್ರಿಗೂ ಸಹ ಒಂದು ಅಡ್ವೈಸ್ ಮಾಡಿ. ಯಾಕಂದ್ರೆ ಸುಮಾರು ಪೆಂಡಿಂಗ್ ಕೇಸಸ್ ಇರ್ತವೆ, ಅವ್ರಿಗೂ ಸಹ ರಿಕವರಿ ಆಗ್ಲಾರ್ದಂತ ಕೇಸ್ಗಳು ಸುಮಾರು ಇರ್ತವೆ. ಅಂತ ಕೇಸ್ಗಳಲ್ಲೂ ಸಹ ಇಂಟ್ರೆಸ್ಟ್ ನೆಲ್ಲ ವೇವ್ ಅಪ್ ಮಾಡ್ಲಿಕ್ಕೆ ಸಮಥಿಂಗ್ ಸ್ವಲ್ಪ ಇಂಟ್ರೆಸ್ಟ್ ವೇವ್ ಅಪ್ ಮಾಡಿ ಏನೋ ಅವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಆದ್ರೆ ಕೋರ್ಟ್ ಅಲ್ಲಿ ಬಂದಾಗ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ. ತೀರ್ಪನ್ನು ಕೊಡ್ಬೇಕಾದಾಗ ಆತರ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಕನ್ಸೆಷನ್ ಮಾಡಿ ಅಂತ ಕೇಳಕ್ ಆಗೋದಿಲ್ಲ. ತೀರ್ಪೇ ಆಗುತ್ತೆ. ಅಲ್ಲಿ ತೀರ್ಪು ಒಂದು ತೀರ್ಪಾಗಿರುತ್ತೆ, ಇಲ್ಲಿ ತೀರ್ಪಾಗಿರೋದಿಲ್ಲ. ಇಲ್ಲಿ ಇಬ್ಬರ ಪಕ್ಷಗಾರರ ಒಂದು ಒಪ್ಪಿಗೆ ಆಗಿರುತ್ತೆ. ನ್ಯಾಯಾಲಯದಲ್ಲಿ ಕೊಡುವಂತದ್ದು ತೀರ್ಪು, ಅಲ್ಲಿ ನ್ಯಾಯಾಲಯದ ನಿರ್ದೇಶನ ಇರುತ್ತೆ. ಇಲ್ಲಿ ನ್ಯಾಯಾಲಯದ ನಿರ್ದೇಶನ ಇರೋದಿಲ್ಲ. ಇಬ್ರು ಪಕ್ಷಗಾರರು ತಾವು ಒಪ್ಪಿಕೊಂಡು ತಾವು ಮನಸ್ಪೂರ್ವಕವಾಗಿ ಒಪ್ಕೊಂಡಂತ ಒಂದು ಪಕ್ಷಗಾರರ ತೀರ್ಪು ಇರುತ್ತೆ. ಇಲ್ಲಿ ನ್ಯಾಯಾಧೀಶರ ತೀರ್ಪಲ್ಲ, ಪಕ್ಷಗಾರರ ತೀರ್ಪು ಇರುತ್ತೆ. ಮನಿ ರಿಕವರಿ ಸೂಟ್ಸ್, ಈಗ ಇದು ಬ್ಯಾಂಕ್ ಸೂಟ್ಸ್ ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೋನ್ ತಗೊಂಡಿದ್ದಿರುತ್ತೆ. ಆದ್ರೆ ಮನಿ ರಿಕವರಿ ಸೂಟ್ ಈಗ ಪಕ್ಷಗಾರ ಪ್ರೈವೇಟ್ ಇಬ್ರು ವ್ಯಕ್ತಿಗಳು ಹಣ ತೆಗೆದುಕೊಂಡು ಸಾಲ ತೆಗೆದುಕೊಂಡಿರ್ತಾರೆ ಏನೋ ಕಷ್ಟಕ್ಕೆ ಅಂತಂದೇಳಿ, ಅದನ್ನು ಕೊಡ್ಲಾರ್ದಕ್ಕೆ ಏನೋ ಒಂದು ಕೇಸ್ ಹಾಕೊಂಡಿರ್ತಾರೆ, ಅದ್ರದ್ದು ಇರುತ್ತೆ. ಆಮೇಲೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ತುಂಬಾ ಇಂಪಾರ್ಟೆಂಟ್ ಕೇಸಸ್. ಅದರಲ್ಲಿ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಆಗಿರ್ತವೆ. ಅವರು MEC ಕೇಸ್ ಹಾಕೊಂಡಿರ್ತಾರೆ. ಅಲ್ಲಿ ಎಜುಕೇಶನ್ ಇರ್ತವೆ, ಜೊತೆಗೆ ಕೇಸಸ್ ಇರ್ತವೆ. ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಅವ್ರ ಜೊತೆ ಮೊನ್ನೆ ನಾವು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದೆ. ನಮ್ಮ ಗೌರವಾನ್ವಿತ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ, ಒಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಮೀಟಿಂಗ್ ಮಾಡಿತು
ಕಂಪ್ಲೀಟ್ ಎಲ್ಲಾ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕರೆದು ಅವ್ರಿಗಾಗಲೇ ಸಜೆಷನ್ ಮಾಡಿದೆ. ಸೊ ಅವರು ಸಹ ಒಪ್ಕೊಂಡಿದ್ದಾರೆ. ಆದ್ರಿಂದ ಪಕ್ಷಗಾರರು ಸಹ ಈ ಒಂದು ಸಮಯದಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಜೊತೆಗೆ ಲೇಬರ್ ಡಿಸ್ಪ್ಯೂಟ್ಸ್ ಕೇಸಸ್ ಇರ್ತವೆ, ಆಮೇಲೆ ಎಂಪ್ಲಾಯ್ಮೆಂಟ್ ಕಾಂಪನ್ಸೇಷನ್ ಆಕ್ಟ್ಸ್ ಕೆಳಗಡೆ, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಸ್, MMRD ಕಾಂಪೌಂಡೇಬಲ್ ಅಫೆನ್ಸಸ್ ಇರ್ತವೆ, ಆಮೇಲೆ ಮ್ಯಾಟ್ರಿಮೋನಿಯಲ್ ಕೇಸಸ್ ಇರ್ತವೆ. ಇಂತಹ ಕೇಸ್ಗಳಲ್ಲಿ ಈಗ ಡೈವರ್ಸ್ ಕೇಸ್ ಇರುತ್ತೆ. ಡೈವರ್ಸ್ ಕೇಸ್ ಅಲ್ಲಿ ನಾವು ಡೈವರ್ಸ್ ಮಾಡ್ಕೊಂತೀವಿ ಅಂದ್ರೆ ಲೋಕದಾಳತೆಯಲ್ಲಿ ಮಾಡ್ಕೊಳಕ್ ಬರೋದಿಲ್ಲ. ನಾವು ಡೈವರ್ಸ್ ಮಾಡ್ಕೊಂತೀವಿ ಅಂದ್ರೆ ಬರೋದಿಲ್ಲ. ಮೇಂಟೆನೆನ್ಸ್ ಕೇಸ್ ಇರುತ್ತೆ. ಡೈವರ್ಸ್ ಬಿಟ್ಟು ನಾವು ಇಲ್ಲ ಜೊತೆಗೆ ಕೂಡಿ ಹೋಗ್ತೀವಿ ಅಂತಂದ್ರೆ ಅದನ್ನ ಲೋಕದಾಳತೆ ಮುಂದೆ ಮಾಡ್ಕೊಳ್ಬಹುದು. ನಾವು ಜೋಡಿ ಈಗ ನಾವಿಬ್ರು ಮತ್ತೆ ನಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ನಾವಿಬ್ರು ಮತ್ತೆ ನಾವು ಜೀವನ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತಂದು ಹೇಳಿ ಒಪ್ಕೊಂಡಾದ್ರೆ ಅಂತ ಕೇಸಲ್ಲಿ ಅವರು ಲೋಕದಾಳತೆ ಮುಂದೆ ಬರ್ಬೋದು. ಆದ್ರೆ ಡೈವರ್ಸ್ ಮಾಡ್ಕೊಂತೀವಿ ಅನ್ನೋದನ್ನ ನಾವು ಲೋಕದಾಳತೆ ಮುಂದೆ ಮಾಡಕ್ ಬರೋದಿಲ್ಲ. ಅದೇ ರೀತಿ ಮೇಂಟೆನೆನ್ಸ್ ಕೇಸ್ ಇರುತ್ತೆ. ಮೇಂಟೆನೆನ್ಸ್ ಕೇಸ್ ಹಾಕಿರ್ತಾರೆ. ಮೇಂಟೆನೆನ್ಸ್ ಅದರಲ್ಲಿ ಯಾವ ರೀತಿ ಎಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತಂದೇಳಿ ಅವ್ರವ್ರ ಒಪ್ಪಿಗೆ ಪಟ್ಕೊಂಡು ಮೇಂಟೆನೆನ್ಸ್ ಕೇಸ್ ಮಾಡ್ಕೋಬಹುದು. या विषयावर जनजागृतीची नितांत आवश्यकता असल्याचेही ते म्हणाले. विनोद कोलकार, KMM मराठी, बेळगाव.